ವೀಕ್ಷಕರೇ, ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ. ಯಾಕೋ ಬೆಳಗಾವಿ ಅಧಿವೇಶನ ಮೈತ್ರಿ ಸರ್ಕಾರಕ್ಕೆ ಕಂಟಕವಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸಂಪುಟ ವಿಸ್ತರಣೆ ವಿಳಂಬವಾಗ್ತಾ ಇರೋದೇ ದೋಸ್ತಿ ಸರ್ಕಾರಕ್ಕೆ ಮುಳ್ಳಾಗಬಹುದು. ಇದಕ್ಕೆಲ್ಲ ಕಾರಣ ಇವತ್ತು ನಡೆದಂತ ಬೆಳವಣಿಗೆಗಳು. ಬೆಳಗಾವಿ ಅಧಿವೇಶನ ಮೈತ್ರಿ ಸರ್ಕಾರಕ್ಕಾಗುತ್ತಾ ಕಂಟಕ? ಬೆಳಗಾವಿ ಸದನಕ್ಕೂ ಮುನ್ನ ಸಂಪುಟ ವಿಸ್ತರಣೆಯಾಗುತ್ತಾ? ದೋಸ್ತಿ ಸರ್ಕಾರದ ಬೆಳಗಾವಿ ಅಧಿವೇಶನಕ್ಕೆ ದಿನಗಣನೆ ಆರಂಭವಾಗಿದೆ. ಇದೇ ವೇಳೆ ಸರ್ಕಾರಕ್ಕೆ ನಡುಕವೂ ಶುರುವಾಗಿದೆ. ಅದಕ್ಕೆ ಕಾರಣ ಅತೃಪ್ತ ಶಾಸಕರ ಬಂಡಾಯ. ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಮಾಡಿ ಅನ್ನೋ ಡಿಮ್ಯಾಂಡ್ ಅನ್ನ ಅತೃಪ್ತ ಶಾಸಕರು ಮಾಜಿ ಸಿಎಂ ಸಿದ್ದರಾಮಯ್ಯ ಮುಂದಿಟ್ಟಿದ್ದಾರೆ. ಜೆಡಿಎಸ್ ಮುಖಂಡರ ವಿರುದ್ಧ ಸಿದ್ದುಗೆ ಬಂಡಾಯದ ದೂರು. ನಿಗಮ ನೇಮಕ, ಸಂಪುಟ ವಿಸ್ತರಣೆ ತಕ್ಷಣ ಮಾಡುವಂತೆ ಆಗ್ರಹ. ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಇವತ್ತು ಕಾಂಗ್ರೆಸ್ ಶಾಸಕರು, ಮಾಜಿ ನಾಯಕರ ದಂಡೆ ಹರಿದು ಬಂದಿತ್ತು. ಡಾಕ್ಟರ್ ಸುಧಾಕರ್, ಸುಬ್ಬಾರೆಡ್ಡಿ, ನಂಜೇಗೌಡ, ಎಂಟಿಬಿ ನಾಗರಾಜ್ ಹಾಗೂ ಮಾಜಿ ಶಾಸಕರಾದ ಅಶೋಕ್ ಪಟ್ಟಣ, ಹಂಪನಗೌಡ ಬಾದರ್ಲಿ, ವಿಜಯಾನಂದ ಕಾಶಪ್ಪನವರ್, ಎ ಮಂಜು, ಚಲವರಾಯಸ್ವಾಮಿ, ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್ ಸಿದ್ದರಾಮಯ್ಯ ಜೊತೆ ಚರ್ಚಿಸಿದ್ರು. ನಮ್ಮ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುಖಂಡರ ಮಾತಿಗೆ ಬೆಲೆ ಸಿಗ್ತಿದೆ, ನಮ್ಮನ್ನ ಕಸಕ್ಕಿಂತ ಕೀಳಾಗಿ ನೋಡಲಾಗ್ತಿದೆ, ನಮ್ಮ ಸರ್ಕಾರ ಇದೆ ಅನ್ನೋ ಫೀಲ್ ಬರ್ತಿಲ್ಲ ಅಂತ ಸಿದ್ದರಾಮಯ್ಯಗೆ ದೂರು ನೀಡಿದ್ರು. ಜೊತೆಗೆ ಸಂಪುಟ ವಿಸ್ತರಣೆ, ನಿಗಮ ಮಂಡಳಿ ನೇಮಕ ಮಾಡಿ ಅಂತ ಒತ್ತಾಯಿಸಿದ್ರು. ಮುಂದಿನ ವಾರ ಸಮನ್ವಯ ಸಮಿತಿ ಸಭೆ. ಸಂಪುಟ ವಿಸ್ತರಣೆ ಬಗ್ಗೆ ಸಮನ್ವಯ ಚರ್ಚೆ. ತಮ್ಮನ್ನ ಭೇಟಿ ಮಾಡಿದ ಶಾಸಕರನ್ನ ಸಮಾಧಾನಪಡಿಸಿದ ಸಿದ್ದರಾಮಯ್ಯ ಮುಂದಿನ ವಾರ ಸಮನ್ವಯ ಸಮಿತಿ ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ. ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಮಾತಿಗೆ ಮನ್ನಣೆ ನೀಡಿ ಅವರ ನಿವಾಸದಿಂದ ಶಾಸಕರು ಹೊರಬಂದಿದ್ದಾರೆ. ಆದರೆ ಅತೃಪ್ತ ಶಾಸಕರ ಬಂಡಾಯವಂತೂ ಬೂದಿ ಮುಚ್ಚಿದ ಕೆಂಡದಂತಿದ್ದು, ಅಧಿವೇಶನದ ಒಳಗೆ ಸಂಪುಟ ವಿಸ್ತರಣೆ ಆಗದಿದ್ರೆ ಅಧಿವೇಶನ ಬಹಿಷ್ಕರಿಸುವ ಸಾಧ್ಯತೆ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕರ್ನಾಟಕದ ನೀರು ಕುಡಿದ್ರೇನೆ ತಮಿಳುನಾಡು ಸರ್ಕಾರದಲ್ಲಿರೋರ ಅನ್ನ ಅರಗೋದು. ಕಾವೇರಿ ಕಾವೇರಿ ಅಂತ ಕಾಟ ಕೊಟ್ಟಿದ್ದಾಯ್ತು. ಈಗ ಮೇಕೆದಾಟು ಯೋಜನೆಗೂ ಅಡ್ಗಾಲ್ ಹಾಕೊಂಡು ಬಂದವ್ರೆ. ಮೇಕೆದಾಟು ಯೋಜನೆಗೆ ಕೇಂದ್ರದ ಆರಂಭಿಕ ಒಪ್ಪಿಗೆ ಕೊಡ್ತಿದ್ದಂತೆ ಶುರುವಾಯಿತು ತಮಿಳುನಾಡು ಖ್ಯಾತೆ. ತಮಿಳುನಾಡಿನ ತೀವ್ರ ವಿರೋಧದ ನಡುವೆಯೂ ಇವತ್ತು ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಆರಂಭಿಕ ಒಪ್ಪಿಗೆಯನ್ನ ನೀಡಿದೆ. ಆದರೆ ಹೊಟ್ಟೆ ಉರಿ ಪಡೋ ತಮಿಳುನಾಡು ರಾಜಕಾರಣಿಗಳು, ಅದರಲ್ಲೂ ಸಿಎಂ ಪಳನಿಸ್ವಾಮಿ ಪ್ರಧಾನಿ ಮೋದಿಗೆ ಪತ್ರ ಬರೆದು ಒಪ್ಪಿಗೆ ಹಿಂಪಡೆಯಬೇಕು ಎಂದಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಡಿ, ಮೇಕೆದಾಟು ಯೋಜನೆಯ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದ್ದು ಅಲ್ಲೇ ಬಗೆಹರಿಯಲಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದ ಜಲವಿವಾದಗಳ ವಕೀಲರ ತಂಡದ ನಾಯಕ ಶೇಖರ್ ನಾಫಡೆ ಜೊತೆ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯಾಂಗ ನಿಂದನೆ ದೂರು ದಾಖಲಿಸುವುದಕ್ಕೂ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕದ ಆರಂಭಿಕ ಗೆಲುವಿಗೆ ಉರಿ. ಮೇಕೆದಾಟು ಕಿರಿಕ್ ಇದೇ ಮೊದಲಲ್ಲ. ಸಮುದ್ರ ಸೇರುವ 30ರಿಂದ 35 ಟಿಎಂಸಿ ನೀರನ್ನ ಮೇಕೆದಾಟಿನಲ್ಲಿ ಉಳಿಸುವ ಉದ್ದೇಶ ಕರ್ನಾಟಕ ಸರ್ಕಾರದ್ದಾಗಿತ್ತು. ಯೋಜನೆ ಬಗ್ಗೆ ಪ್ರಸ್ತಾವ ಮಾಡ್ತಾ ಇದ್ದಂತೆ ತಮಿಳುನಾಡು ತಗಾದೆ ತೆಗೆದಿತ್ತು. ಸಿಎಂ ಕುಮಾರಸ್ವಾಮಿ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ತಮಿಳುನಾಡು ಸಿಎಂ ಪಳನಿಸ್ವಾಮಿ ಸೀದಾ ಪ್ರಧಾನಿ ಬಳಿಗೆ ಹೋಗಿ ದೂರು ನೀಡಿದ್ರು. ಮೇಕೆದಾಟು ಯೋಜನೆ ಪ್ಲಾನ್ ಸರಿಯಿಲ್ಲ, ಅಣೆಕಟ್ಟು ನಿರ್ಮಾಣದಿಂದ ನದಿ ನೀರಿನ ನೈಸರ್ಗಿಕ ಹರಿವಿಗೆ ತೊಂದರೆ ಆಗಲಿದೆ, ಪರಿಸರಕ್ಕೆ ಧಕ್ಕೆ ಆಗುತ್ತೆ ಅಂತ ಪತ್ರ ಬರೆದಿದ್ರು. ಈಗ ಮತ್ತೆ ಕೋರ್ಟಿಗೆ ಹೋಗಲು ಪ್ಲಾನ್ ಹಾಕಿದೆ. ಏನು ಗಾಬರಿ ಆಗೋದು ಬೇಡ, ಮೇಕೆದಾಟು ಇವತ್ತು ಜಾರಿಗೆ ಬರಲೇಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಕಾನೂನಿನ ವ್ಯಾಪ್ತಿಯ ಒಳಗೆ ಯಾವ ರೀತಿಯಲ್ಲಿ ನಮ್ಮ ಒಂದು ಹವಾಲುಗಳನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟು ಇವತ್ತು ಆ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು. ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಈಗ ಮೇಕೆದಾಟು ವಿಚಾರ ನಾನು ಇವತ್ತು ಮಾತಾಡಲ್ಲ, ಬೇರೆ ಮಾತಾಡ್ತೀನಿ, ಬಹಳ ಡೀಟೇಲ್ ವಿಚಾರ ಇದೆ, ಮಾತಾಡ್ತೀನಿ. ಸದ್ಯಕ್ಕೆ ಇದು ಆರಂಭಿಕ ಗೆಲುವಷ್ಟೇ. ಆರಂಭಿಕ ಗೆಲುವನ್ನ ಹಾಸನ, ಮಂಡ್ಯ, ರಾಮನಗರ ಭಾಗದಲ್ಲಿ ಜನ ಸಂಭ್ರಮಿಸಿದ್ರು. ಆದರೆ ಜನರ ಸಂಭ್ರಮಕ್ಕೆ ಕೆಲವೇ ಗಂಟೆಗಳಲ್ಲಿ ತಮಿಳುನಾಡು ತಣ್ಣೀರೆರಚಿದೆ. ಧರಣೇಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ.
ಅಂಬರೀಷ್ ನಿಧನರಾದಾಗ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ಗಳೆಲ್ಲ ಕಣ್ಣೀರನ್ನ ಹಾಕಿದ್ರು. ಸ್ಯಾಂಡಲ್ವುಡ್ನ ಸ್ಟಾರ್ಗಳು, ರಾಜಕೀಯ ನಾಯಕರೆಲ್ಲ ಬಂದು ರೆಬಲ್ ಸ್ಟಾರ್ಗೆ ನಮನವನ್ನ ಸಲ್ಲಿಸಿದ್ರು. ಆದರೆ ಮಾಜಿ ಸಂಸದೆ ರಮ್ಯಾ ನಾಪತ್ತೆಯಾಗಿದ್ರು. ರಮ್ಯಾ ಗೈರಿಗೆ ಸಿಟ್ಟಾಗಿರೋ ಅಂಬಿ ಫ್ಯಾನ್ಸ್ ಸ್ಯಾಂಡಲ್ವುಡ್ ಕ್ವೀನ್ಗೆ ಬದುಕಿದ್ದಾಗಲೇ ತಿಥಿ ಮಾಡ್ತಿದ್ದಾರೆ. ನೋಡಿ, ಮಾಜಿ ಸಂಸದೆ ರಮ್ಯಾಗೆ ಶ್ರದ್ಧಾಂಜಲಿ ಸಲ್ಲಿಸಿರೋ ಪರಿಯನ್ನ ಒಬ್ಬ ಸಾವನ್ನ ಘೋಷಿಸಿ ಶ್ರದ್ಧಾಂಜಲಿ ಮಾಡಿದ್ರೆ ಮತ್ತೊಬ್ಬ ಇನ್ನೊಮ್ಮೆ ಹುಟ್ಟಿ ಬರಬೇಡ ಅಂದಿದ್ದಾನೆ. ಅಂಬಿ ಅಂತಿಮ ದರ್ಶನ ಹಾಗೂ ಅಂತ್ಯಕ್ರಿಯೆಗೆ ಗೈರಾಗಿದ್ದ ಮಂಡ್ಯದ ಮಾಜಿ ಸಂಸದೆ ರಮ್ಯಾ ಮೇಲೆ ಅಂಬಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಶುರು ಮಾಡಿದ್ದಾರೆ. ಹತ್ತಿದ ಏಣಿಯನ್ನೇ ರಮ್ಯಾ ಮೆಟ್ಟಿ ಕೆಳಕ್ಕೆ ಹಾಕಿದ್ದಾರೆ ಅಂತ ದೂಷಣೆ ಮಾಡ್ತಾ ಇದ್ದಾರೆ. ಫೇಸ್ಬುಕ್, ಟ್ವಿಟರ್ನಲ್ಲಿ ಮನ ಬಂದಂತೆ ಕಮೆಂಟ್ ಹಾಕ್ತಾ ಇದ್ದಾರೆ. ಅಂಬಿ ನಿಧನಕ್ಕೆ ರಮ್ಯಾ ಟ್ವೀಟ್ನಲ್ಲಷ್ಟೇ ಸಂತಾಪ ಸೂಚಿಸಿದ್ರು. ಆದ್ರೆ ಅಂತಿಮ ದರ್ಶನಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆಯನ್ನ ಸುಮಾರು ಜನ ಕೇಳ್ತಾನೆ ಇದ್ದಾರೆ. ಈ ಬಗ್ಗೆ ಡಿಸಿಎಂ ಪರಮೇಶ್ವರ್ ಸಾಹೇಬ್ರನ್ನ ಕೇಳಿದ್ರೆ ಅವರು ನಂಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಡಿಕೆ ಶಿವಕುಮಾರ್ ರಮ್ಯಾ ಪರ ಬ್ಯಾಟ್ ಮಾಡಿ ಕಾಲಿಗೆ ಸಮಸ್ಯೆ ಆಗಿದೆ, ನಡೆಯೋಕ್ಕೂ ಆಗಲ್ಲ ಅಂತ ಸಬೂಬು ಕೊಟ್ರು. ಇಲ್ಲ, ಅದೇನೋ ಅವರದ್ದು ವೈಯಕ್ತಿಕ ಕಾರಣ ಇರ್ಬೋದು, ನನಗೆ ಅದು ಗೊತ್ತಿಲ್ಲ. ನನಗೆ ಅದೇ ಅದಕ್ಕೆ ನಾನು ಹೇಳಿದ್ದು ವೈಯಕ್ತಿಕ ಕಾರಣ ಇರ್ಬೋದು, ಅದಕ್ಕಾಗಿ ಅವ್ರು ಬಂದಿರ್ಲಿಕ್ಕಿಲ್ಲ. ನೋಡಿ, ಅವ್ರಿಗೆ ಕಾಲೇನೋ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಆಗಿದೆ. ಶಿ ಇಸ್ ನಾಟ್ ಏಬಲ್ ಟು ಮೂವ್. ಏನೋ ಮೇಜರ್ ಏನೋ ಸ್ವಲ್ಪ ಕಾಲಿನ ಸಮಸ್ಯೆ ಏನೋ ಆಗಿದೆ. ನಾನು ಚೆಕ್ ಮಾಡಿದೆ, ಬಾ ಅಂತ ಅಂಕಲ್ ಆಗಲ್ಲ ಅಂತ ತಿಳಿಸು, ಈ ಥರ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೊನ್ನೆ ನಾನು ನೋಡ್ಬೇಕು ಬರ್ತೀನಿ ಅಂತ 6ನೇ ತಾರೀಕು ಅಂತ ಹೇಳಿದ್ರು. ಅವತ್ತೇ ಇಂದು ದಿನ ಬಿದ್ದು ಕಾಲ್ನ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಶಿ ಇಸ್ ನಾಟ್ ಏಬಲ್ ಟು ಮೂವ್. ಅಷ್ಟಕ್ಕೂ ರಮ್ಯಾ ಗೈರಿಗೆ ಕಾರಣ ಅವರಿಗೆ ಇರೋ ಕಾಲಿನ ಮೂಳೆ ರೋಗವಂತೆ. ನಾನು ಆಸ್ಟಿಯೋಬ್ಲಾಸ್ಟೋಮಾ ಕಾಯಿಲೆಯಿಂದ ಬಳಲ್ತಾ ಇದ್ದು ಓಡಾಡೋಕೆ ಆಗ್ತಾ ಇಲ್ಲ ಅಂತ ರಮ್ಯಾ 3 ದಿನಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಫೋಟೋ, ಎಕ್ಸ್ರೇ ಸಮೇತ ಟ್ವೀಟ್ ಮಾಡಿದ್ರು. ರಮ್ಯಾ ಕಾಲಿಗೆ ಗಾಯವಾಗಿರೋದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಅಂಬಿ ಅಭಿಮಾನಿಗಳು ಇದೆಲ್ಲ ಕುಂಟು ನೆಪ ಅಂತ ರಮ್ಯಾ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅದೂ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಕ್ಕರೆ ನಾಡಿನ ಅಕ್ಕರೆಯ ದೊರೆ ಮಂಡ್ಯದ ಗಂಡು ಈಗ ಬರೀ ನೆನಪು. ಸೋಲಿಲ್ಲದ ಸರದಾರ ಬಿಟ್ಟು ಹೋದ ನೆನಪಿನ ಬುತ್ತಿ ಹೊತ್ತ ಅದೆಷ್ಟೋ ಅಭಿಮಾನಿ ಕಣ್ಗಳಲ್ಲಿ ಎಂದಿಗೂ ಅಂಬಿ ಬದುಕಿದ್ದಾರೆ ಅನ್ನೋ ನಂಬಿಕೆ. ಹಾಗಾಗೇನೆ ಇವತ್ತು ಅಂಬಿ ಪುಣ್ಯಭೂಮಿ ನೋಡೋಕೆ ಜನಜಂಗುಳಿಯೇ ಬಂದಿತ್ತು. ನಾಳೆ ಹಾಲು ತುಪ್ಪ ಇರೋದ್ರಿಂದ ತಯಾರಿನೂ ನಡೀತಾ ಇತ್ತು. ಅಂಬರೀಷ್ ಬಂಧು ಬಳಗದ ಜೊತೆ ಅಭಿಮಾನಿ ಬಳಗವನ್ನು ಬಿಟ್ಟು ಇವತ್ತಿಗೆ 4 ದಿನ. ಆದ್ರೆ ಅಂಬಿ ಇಲ್ಲದ ಮನೆಯಲ್ಲಿ ಬರೀ ನೀರವ ಮೌನ. ಅಂಬರೀಷ್ ಅಗಲಿಕೆಯ ನೋವಲ್ಲೇ ಇವತ್ತು ಹಾಲು ತುಪ್ಪ ಕಾರ್ಯಕ್ರಮ ನಡೆಯಬೇಕಿತ್ತು. ಆದ್ರೆ ಅಂಬಿಯ ಜೊತೆಗೆ ಅಭಿಮಾನಿಗಳಿಟ್ಟ ಪ್ರೀತಿಯ ಬೆಂಕಿ ತಣ್ಣಗಾಗಿರಲಿಲ್ಲ. ಹಾಗಾಗಿ ಹಾಲು ತುಪ್ಪ ಕಾರ್ಯಕ್ರಮ ನಾಳೆ ನಡೆಯಲಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಸೇರಿದಂತೆ ಹಲವರು ನಾಳಿನ ಕಾರ್ಯಕ್ರಮದ ಸಿದ್ಧತೆಗೆ ಮುಂದಾಳತ್ವ ವಹಿಸಿದ್ರು. ಅಪ್ಪಾಜಿ ಇಲ್ಲದ ನೋವನ್ನ ನುಂಗುವುದಕ್ಕೆ ಆಗದೆ, ಉಗುಳಲೂ ಆಗದೆ ಒದ್ದಾಡ್ತಾ ಇರೋ ದರ್ಶನ್ ಅಂಬಿ ಸಮಾಧಿ ಬಳಿ ಬರ್ತಿದ್ದಂತೆ ಭಾವುಕರಾಗಿ ಕೈಮುಗಿದು ನಮಸ್ಕರಿಸಿದ್ರು. ರಾಕ್ಲೈನ್ ಬಳಿ ಮಾಹಿತಿ ಪಡೆದ್ರು. ಅಲ್ಲಿಂದ ಸೀದಾ ಜೆಪಿ ನಗರದ ಅಂಬಿ ನಿವಾಸಕ್ಕೆ ಬಂದ ದರ್ಶನ್ ನಿರ್ಮಾಪಕ ಸಂದೇಶ್ ನಾಗರಾಜ್, ಸುಮಲತಾ ಮತ್ತು ಅಭಿಷೇಕ್ ಜೊತೆ ಚರ್ಚೆ ಮಾಡಿದ್ರು. ಅಂಬರೀಷ್ ಇಲ್ಲದ ನೋವು ಬರೀ ಬಂಧು ಬಳಗಕ್ಕಷ್ಟೇ ಅಲ್ಲ, ಅವರು ಸಾಕಿದ್ದ ಪ್ರೀತಿ ನಾಯಿಗಳಿಗೂ ಕೂಡ ನೋವು ಕಾಡ್ತಾ ಇದೆ. ಆದ್ರೆ ತಂದೆ ಕೊಟ್ಟ ಪ್ರೀತಿಯನ್ನ ಈಗ ಕನ್ವರ್ ಹಾಗೂ ಬುಲ್ಬುಲ್ ಶ್ವಾನಗಳಿಗೆ ಅಭಿಷೇಕ್ ನೀಡ್ತಾ ಇದ್ರು. ಅಂಬಿ ಮನೆಗೆ ಬಂದ ನಿರ್ದೇಶಕ ನಾಗಶೇಖರ್ ಗೆಳೆಯರ ಜೊತೆ ಕೆಲ ಕಾಲ ಅಭಿಷೇಕ್ ಜೊತೆ ಮಾತುಕತೆ ಮಾಡಿದ್ರು. ಆದ್ರೆ ಸಪ್ತಪದಿ ತುಳಿದ ಸುಮಲತಾ ಮಾತ್ರ ಅಂಬಿ ಇಲ್ಲದ ನೋವಲ್ಲಿ ಮನೆಯಿಂದ ಹೊರಗೆ ಬರಲೇ ಇಲ್ಲ.
ಮಧ್ಯಾಹ್ನದ ವೇಳೆಗೆ ನಟಿ ಹಾಗೂ ವಿಷ್ಣುವರ್ಧನ್ ಪತ್ನಿ ಭಾರತಿ ತಮ್ಮ ಮನೆಯಿಂದ ಊಟ ಕಳಿಸಿಕೊಟ್ಟಿದ್ರು. ಆ ಮೂಲಕ ಕುಚುಕು ಗೆಳೆಯರ ಸ್ನೇಹ ಮತ್ತು ಅಂಬಿ ವಿಷ್ಣು ಕುಟುಂಬ ಹೇಗಿದೆ ಅನ್ನೋದನ್ನ ಮತ್ತೆ ನೆನಪು ಮಾಡಿದ್ರು. ಅಂಬರೀಶ್ ಚಿತಾಭಸ್ಮ ವೀಕ್ಷಣೆ ಮಾಡೋಕೆ ಅಭಿಮಾನಿಗಳ ದಂಡೆ ದೂರದೂರಿನಿಂದ ಕಂಠೀರವ ಸ್ಟುಡಿಯೋ ಕಡೆ ಧಾವಿಸಿತ್ತು. 200 ಪೊಲೀಸರ ಬಂದೋಬಸ್ತ್ನಲ್ಲಿ ಅಭಿಮಾನಿಗಳಿಗೆ ದರ್ಶನ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿತ್ತು. ತುಂಬ ಅಭಿಮಾನಿ ನಾನು. ತುಂಬ ಬಡವರಿಗೆಲ್ಲ ಹೆಲ್ಪ್ ಮಾಡೋರೆ. ಟಿವಿಯಾಗ ನೋಡಿದ್ದೀನಿ. ಸುಮಲತಾ ನೆನ್ನೆ ಸುಸ್ತಾಗಿದ್ದು ಅವ್ರ ಮಗನ ನೋಡ್ಬಿಟ್ರೆ ನಂಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ತುಮಕೂರಿಂದ ಬಂದೆ ಅಣ್ಣ. ತುಂಬ ಅಭಿಮಾನಿ ನಾನು. ತುಂಬ ದುಃಖ ಆಯಿತು. ನಾನು ನೆನ್ನೆಯಿಂದ ಊಟ ಮಾಡಲಿಲ್ಲ. ಅದೇ ನಮ್ಮ ಮಕ್ಕಳಿಗೆ ಯಾರಿಗೂ ಹೇಳಿಲ್ಲ. ಸುಮ್ಮನೆ ನಾನು ಬಸ್ ಹತ್ತಿ ಬಂದಿದ್ದೀನಿ. ಕಂಠೀರವ ಸ್ಟುಡಿಯೋದಲ್ಲಿ ನಾಳೆ ಅಂಬರೀಶ್ ಕುಟುಂಬಸ್ಥರು ಪೂಜೆ ನೆರವೇರಿಸಲಿದ್ದಾರೆ. ಹಾಲು ತುಪ್ಪ ಬಿಡುವ ಕಾರ್ಯಕ್ರಮದ ಜೊತೆಗೆ ಚಿತಾಭಸ್ಮವನ್ನು ಕೊಂಡೊಯ್ಯಲಿದ್ದಾರೆ. ಅಂಬರೀಶ್ ಚಿತಾಭಸ್ಮವನ್ನ ಕಾವೇರಿ ನದಿಯಲ್ಲಿ ಮೊದಲು ವಿಸರ್ಜನೆ ಮಾಡಲಿದ್ದು, ಆಮೇಲೆ ಗೋಕರ್ಣ ಮತ್ತು ಕಾಶಿಯಲ್ಲೂ ಚಿತಾಭಸ್ಮ ವಿಸರ್ಜನೆ ಮಾಡಬಹುದು. ಪೂರ್ವಾಭಿಮುಖವಾಗಿ ಹರಿದು ಪಶ್ಚಿಮಕ್ಕೆ ಎಲ್ಲಿ ತಿರುಗುತ್ತೋ ಅದು ಮೋಕ್ಷದಾಯಕ ಜಾಗ. ಅದಕ್ಕೆ ಪಶ್ಚಿಮ ವಾಹಿನಿಗೆ ಅಷ್ಟು ಶಕ್ತಿ ಇದೆ, ಗೊತ್ತಾಯ್ತಾ? ಹಾಗಾಗಿ ಅಲ್ಲಿ ಮಾಡಬೇಕು ಅಂತ ಇದ್ದಾರೆ. ಸ್ನೇಹಿತರೆಲ್ಲ ಸೇರಿಕೊಂಡು ಕಾಶಿಗೆ ತೊಗೊಂಡೋಗ್ಬೇಕು ಅಂತಲೂ ಇದ್ದಾರೆ. ಆಮೇಲೆ ಗೋಕರ್ಣದಲ್ಲಿ ಮಾಡಬೇಕು ಅನ್ನೋದು ಇದೆ. ಕಲಿಯುಗ ಕರ್ಣನಿಲ್ಲದ ಕರ್ನಾಟಕ ನಿಜಕ್ಕೂ ಅನಾಥವಾಗಿದೆ. ಲಕ್ಷ ಲಕ್ಷ ಅಭಿಮಾನಿಗಳ ಮನದಲ್ಲಿ ಅಂಬಿ ಈಗ ಅಮರ, ಅಜರಾಮರ. ಸೌಮ್ಯ ಜೊತೆ ರಕ್ಷಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ದೆಹಲಿಯ ನಿರ್ಭಯ ಕೇಸ್ಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಇದೀಗ ಕಡಲತಡಿ ಮಂಗಳೂರಲ್ಲೂ ಗ್ಯಾಂಗ್ ರೇಪ್ನ ಹೀನ ಕೃತ್ಯ ನಡೆದಿದೆ. ಯುವ ಜೋಡಿಯ ಮೇಲೆ ಎರಗಿದ 7 ಜನರ ಗುಂಪು ಅಟ್ಟಹಾಸವನ್ನ ಮೆರೆದಿತ್ತು. ಕಾಮುಕರನ್ನ ಪತ್ತೆ ಹಚ್ಚಿದ ಖಾಕಿ ಪಡೆ ಅವರ ಹೆಡೆಮುರಿ ಕಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಗ್ಯಾಂಗ್ ರೇಪ್ಗೆ ಬೆಚ್ಚಿ ಬಿದ್ದಿದೆ. ಯುವತಿ ಮೇಲೆ ಎರಗಿದ 7 ಮಂದಿ ಕಾಮುಕರು ಹೀನ ಕೃತ್ಯ ನಡೆಸಿದ್ದಾರೆ. ದಿನಾಂಕ ನವೆಂಬರ್ 18. ಸ್ಥಳ ಮಂಗಳೂರಿನ ತೋಟಬೆಂಗ್ರಿ ಬೀಚ್. ಇದೇ ತಿಂಗಳ 18ನೇ ತಾರೀಕು ಮಂಗಳೂರಿನ ಹೊರವಲಯದ ತೋಟದ ಬೆಂಗ್ರಿ ಬೀಚ್ನಲ್ಲಿ ಯುವ ಜೋಡಿಯೊಂದು ಬೀಚ್ನಲ್ಲಿ ವಿಹರಿಸಿತ್ತು. ಬಿಹಾರ ಮೂಲದ ಯುವಕ, ಬಂಟ್ವಾಳ ಮೂಲದ ಯುವತಿ ಮಂಗಳೂರಲ್ಲಿ ತಿರುಗಾಡಿ ತೋಟಬೆಂಗ್ರಿ ಬೀಚ್ಗೆ ಬಂದಿತ್ತು. ಮಠ ಮಧ್ಯಾಹ್ನ ನೆರಳಿನ ಆಸರೆ ಪಡೆದಿದ್ದ ಜೋಡಿಯನ್ನ 7 ಮಂದಿ ಇದ್ದ ಕಾಮುಕರ ತಂಡ ಅಡ್ಡಗಟ್ಟಿತ್ತು. ಮತ್ತೊಂದು ನಿರ್ಭಯ ಕೇಸ್. ಪ್ರೇಮಿ ಮುಂದೆಯೇ ಗ್ಯಾಂಗ್ ರೇಪ್. ನಿಜಕ್ಕೂ ಇದು ಮತ್ತೊಂದು ನಿರ್ಭಯ ಕೇಸ್. ಬೀಚ್ನಲ್ಲಿ ವಿಹರಿಸುತ್ತಿದ್ದ ಜೋಡಿ ಮೇಲೆ ಕಣ್ಣು ಹಾಕಿತ್ತು 7 ಮಂದಿ ಕಾಮುಕರ ತಂಡ. ಯುವಕರನ್ನ ಹಿಡಿದು ಥಳಿಸಿದ ಕಾಮುಕರ ತಂಡ ಯುವತಿ ಮೇಲೆ ಹಲ್ಲೆ ಮಾಡಿತ್ತು. ಪ್ರೇಮಿ ಎದುರಲ್ಲೇ ರಾಕ್ಷಸರಂತೆ ಯುವತಿ ಮೇಲೆರಗಿ ಕಾಮದಾಹ ತೀರಿಸಿಕೊಂಡಿದ್ರು. ಇಷ್ಟಕ್ಕೆ ಮಾತ್ರ ಸುಮ್ಮನಿರದ ಕಾಮ ಪಿಶಾಚಿಗಳು ಯುವತಿಯನ್ನ ಬೆದರಿಸಿ ಆಕೆಯ ಮೊಬೈಲ್ ನಂಬರ್ ತಗೊಂಡು ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡೋದಾಗಿ ಬೆದರಿಸಿದ್ರು. ನಿನ್ನೆ ಪೊಲೀಸ್ ಠಾಣೆಗೆ ಮಾಹಿತಿ ಬಂದ ನಂತರ ನಾವು ಆ ಮಹಿಳೆಯನ್ನು ಕರೆಸ್ಕೊಂಡು ವಿಚಾರಣೆ ಮಾಡಿದಾಗ ಮಹಿಳೆ ಹೇಳೋ ಪ್ರಕಾರ 18ನೇ ತಾರೀಕು ಅವಳು ಅವಳ ಸ್ನೇಹಿತನೊಂದಿಗೆ ಅಲ್ಲಿ ಅಡವೆ ಬಾಗಿಲ ಹತ್ರ ಬಂದಾಗ ಅಲ್ಲಿದ್ದಂಥ ಕೆಲವು ಇವರಿಬ್ಬರನ್ನ ನೋಡಿದಂಥ ಕೆಲವು ಹುಡುಗರು ಇವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಮತ್ತೆ ನವೆಂಬರ್ 19ರಂದು ಯುವತಿಗೆ ಕಾಲ್ ಮಾಡಿ ಬೀಚ್ಗೆ ಬರುವಂತೆ ಕಾಮುಕರ ತಂಡ ಬೆದರಿಸಿತ್ತು. ಇವರ ಉಪಟಳ ಜಾಸ್ತಿ ಆಗ್ತಿದ್ದಂತೆ ನಿನ್ನೆ ರಾತ್ರಿ ಮಂಗಳೂರಿನ ಮಹಿಳಾ ಪೊಲೀಸ್ ಠಾಣೆಗೆ ನೊಂದ ಜೋಡಿ ದೂರು ನೀಡಿತ್ತು. ಯುವತಿಗೆ ಕಾಲ್ ಮಾಡಿದ ಮೊಬೈಲ್ ನಂಬರ್ ಟ್ರೇಸ್ ಮಾಡಿ ಪೊಲೀಸರು 7 ಮಂದಿಯನ್ನ ಬಂಧಿಸಿದ್ದಾರೆ. ಅದರಲ್ಲಿ 3 ಅಪ್ರಾಪ್ತರು. ಈ ಪ್ರಕರಣವನ್ನು ನಾವು ನಿನ್ನೆ ದಾಖಲು ಮಾಡ್ಕೊಂಡು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತೇನೆ. ಅವಳು 7 ಜನರ ಈ ಒಂದು ಫಿರ್ಯಾದಿಯಲ್ಲಿ ಹೇಳಿದ್ದಾಳೆ. ಈಗ ನಾವು ಆ 7 ಜನನು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ 3 ಜನ ಹುಡುಗರು ಅಪ್ರಾಪ್ತ ವಯಸ್ಸಿನವರಿದ್ದಾರೆ. ಇನ್ನು 4 ಜನ ಮೇಜರ್ ಇದ್ದಾರೆ. ಅವರ ಒಂದು ಏಜು ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಮುಂದಿನ ಅವ್ರದ್ದು ದಸ್ತಗಿರಿ ಮಾಡ್ತೀವಿ. ಆದರೆ ಈ ಥರ ಒಂದು ಯಾವುದೇ ಒಂದು ಘಟನೆಯಲ್ಲಿ ಯಾರೇ ಭಾಗವಹಿಸಿದರೆ ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನು ನಾವು ಜರುಗಿಸ್ತೀವಿ. ಬಂಧಿತ ಯುವಕರು ಸ್ಥಳೀಯರಾಗಿದ್ದು ಗಾಂಜಾ ವ್ಯಸನಿಗಳಾಗಿದ್ದಾರೆ. ಈ ಹಿಂದೆಯೂ ಇವರ ಮೇಲೆ ಪ್ರಕರಣ ದಾಖಲಾಗಿರೋ ಮಾಹಿತಿ ಸಿಕ್ಕಿದೆ. ಮಹಿಳಾ ಠಾಣಾ ಪೊಲೀಸರ ಜತೆ ಪಣಂಬೂರು ಠಾಣಾ ಪೊಲೀಸರು ಪೂರ್ಣ ಸ್ಕೆಚ್ ಹಾಕಿ ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ನಿಖಿಲ್ ಸುವರ್ಣ ಜೊತೆ ಭರತ್ರಾಜ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಮಂಗಳೂರು.
ತೆಲಂಗಾಣದ ಬ್ಯಾಟಲ್ಗೆ ಕಮಲದ ಸಾರಥಿ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ತೆಲಂಗಾಣದ 2 ಮಹಾನಗರಗಳಲ್ಲಿ ಮೋದಿ ಮೆಗಾ ರ್ಯಾಲಿ ನಡೆಯಿತು. ಕಾಂಗ್ರೆಸ್ಗೆ ಚರಿತ್ರಮೆ ತೆಲಂಗಾಣ ಅಖಾಡದಲ್ಲಿ ಇವತ್ತು ಪ್ರಧಾನಿ ಮೋದಿ ಮಾತಿನ ಅಬ್ಬರ. ಮೊದಲಿಗೆ ನಿಜಾಮಾಬಾದ್ ನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಮೋದಿಗೆ ಟಾರ್ಗೆಟ್ ಆಗಿದ್ದು ಟಿಆರ್ಎಸ್ ಹಾಗೂ ಕಾಂಗ್ರೆಸ್ ಪಕ್ಷ. ವಂಶ ಪಾರಂಪರ್ಯ, ಜಾತಿ ತುಷ್ಟೀಕರಣ ಪಾಲಿಟಿಕ್ಸ್ ವಿರುದ್ಧ ಮೋದಿ ಕಿಡಿಕಾರಿದ್ರು. आप मुझे बताइए, कांग्रेस के चरित्र में और ये टीआरएस के चरित्र में ये दोनों पार्टियों में कोई फर्क है? कांग्रेस भी परिवारवादी है, ये भी परिवारवादी है. कांग्रेस में भी अंदरूनी लोकतंत्र नहीं है, इनके अंदर भी अंदरूनी लोकतंत्र नहीं है. कांग्रेस भी वोट बैंक की राजनीति करती है, ये भी वोट बैंक की राजनीति करती है. कांग्रेस भी माइनॉरिटी का अपीजमेंट करती है, ये भी माइनॉरिटी का अपीजमेंट करते हैं. हर प्रकार से दोनों एक ही सिक्के के बाजू है, दोनों चक्के बक्के हैं. ತೆಲಂಗಾಣ ಸಿಎಂ ಕೆಸಿಆರ್ ಮೇಲಂತೂ ಮಾತಿನುದ್ದಕ್ಕೂ ಆರೋಪ ಮಾಡ್ತಾನೆ ಹೋದ್ರು ಮೋದಿ. ನಿಜಾಮಾಬಾದ್ ಅನ್ನ ಲಂಡನ್ ಮಾಡೋದಾಗಿ ಹಿಂದೆ ಹೇಳಿದ್ದ ಕೆಸಿಆರ್ಗೆ ಮಾತಿನಲ್ಲೇ ಟಾಂಗ್ ಕೊಟ್ರು. मंत्री जी कहते थे कि मैं निजामाबाद को लंदन बनाऊंगा, तो मैंने आज मेरे हेलीकॉप्टर के पायलट से कहा कि आओ जरा चक्कर काट के आते हैं, देखें क्या किया है. मैं देख करके आया हूं. अरे हिंदुस्तान के जहां आर्थिक स्थिति कमजोर है, ऐसे राज्यों के भी, ऐसे शहरों की हालत इससे ज्यादा अच्छी है. अगर लंदन कैसा है, जरा मुख्यमंत्री जी 1-5 साल वहीं रह करके आ जाओ. ನಿಜಾಮಾಬಾದ್ ನಂತರ ಮೆಹಬೂಬ್ ನಗರದಲ್ಲಿ ಮೋದಿಯ ಮೋಡಿ ನಡೀತು. ಅಲ್ಲೂ ಕೂಡ ಸಿಎಂ ಕೆಸಿಆರ್ ಹಾಗೂ ಅವರ ಫ್ಯಾಮಿಲಿಯನ್ನೇ ಮೋದಿ ಗುರಿ ಮಾಡಿದ್ರು. ತೆಲಂಗಾಣ ರಾಜ್ಯ ಉದಯವಾದ ಉದ್ದೇಶವನ್ನೇ ಪ್ರಶ್ನಿಸಿ ಮತ ಬೇಟೆ ಮಾಡಿದ್ರು. भाइयों बहनों, आप मुझे बताइए, क्या ये तेलंगाना की लड़ाई किसी एक परिवार की भलाई के लड़ाई लड़ी गई थी? क्या ये तेलंगाना के लिए अनेक वर्षों तक यहां के लोग लड़ते रहे, यहां के जवान शहीद होते रहे? क्या एक परिवार की खुशी के लिए ये आंदोलन चला था, ये बलिदान हुए थे? ಒಂದು ಕಡೆ ಟಿಆರ್ಎಸ್, ಮತ್ತೊಂದು ಕಡೆ ಕಾಂಗ್ರೆಸ್ ಟಿಡಿಪಿ ಮೈತ್ರಿಯ ನಡುವೆ ತೆಲಂಗಾಣದಲ್ಲಿ ಕಮಲ ಅರಳಿಸೋಕೆ ಜಿದ್ದಿಗೆ ಬಿದ್ದಿದ್ದಾರೆ ಪ್ರಧಾನಿ. ಹೀಗಾಗಿ ತೆಲುಗರ ಮಣ್ಣಲ್ಲಿ ತ್ರಿಕೋನ ಫೈಟ್ ಜೋರಾಗೆ ನಡೀತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಧ್ಯಪ್ರದೇಶದ 230 ಕ್ಷೇತ್ರಗಳಿಗೆ, ಮಿಜೋರಾಂನ 40 ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಲಿದ್ದು ಮತಗಟ್ಟೆಗಳ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಹಾಕಲಾಗಿದೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. 2013ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ 166 ಮತ್ತು ಕಾಂಗ್ರೆಸ್ 57 ಕ್ಷೇತ್ರಗಳಲ್ಲಿ ಜಯಗಳಿಸಿದ್ವು. ಹಲವು ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದ್ದು ಈ ಬಾರಿ ಕಾಂಗ್ರೆಸ್ ಬಿಗಿ ಪೈಪೋಟಿಯನ್ನು ನೀಡುತ್ತಾ ಇದೆ. ಇನ್ನು ಮಿಜೋರಾಂನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಬಿಜೆಪಿ ಪೈಪೋಟಿಯನ್ನು ನೀಡುತ್ತಾ ಇದೆ. 2013ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ 29 ಮತ್ತು ಮಿಜೋ ನ್ಯಾಷನಲ್ ಫ್ರಂಟ್ ಕೇವಲ 6 ಸೀಟ್ಗಳನ್ನು ಗೆದ್ದಿದ್ವು. ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿ ಪ್ರಭಾವ ಸಾಕಷ್ಟು ವೃದ್ಧಿಯಾಗಿರುವುದರಿಂದ ಮಿಜೋರಾಂನಲ್ಲಿಯೂ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. ಪಾಕಿಸ್ತಾನದಲ್ಲಿ ನಡೆಯಲಿರುವ ಸಾರ್ಕ್ ಸಮಿತಿ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿಗೂ ಆಹ್ವಾನವನ್ನು ನೀಡುವುದಾಗಿ ಪಾಕಿಸ್ತಾನ ಹೇಳಿದೆ. ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿಯಾದ ಮೇಲೆ ಪರಸ್ಪರ ವಾಗ್ದಾಳಿ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಈ ಹೇಳಿಕೆ ಮಹತ್ವವನ್ನು ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ 2015ರ ಡಿಸೆಂಬರ್ ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಸರ್ಪ್ರೈಸ್ ಆಗಿ ವಿಸಿಟ್ ಅನ್ನು ಕೊಟ್ಟಿದ್ರು. ಪ್ರಧಾನಿ ಮೋದಿ ಅವರ ಈ ಹೆಜ್ಜೆ ದ್ವಿಪಕ್ಷೀಯ ಸಂಬಂಧ ವೃದ್ಧಿ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಅಂತ ವಿಶ್ವ ಸಮುದಾಯ ಹಾಡಿ ಹೊಗಳಿತ್ತು. ಆದರೆ ಕೇವಲ 1 ತಿಂಗಳ ನಂತರ 2016ರ ಜನವರಿಯಲ್ಲಿ ಭಾರತದ ಪಠಾಣ್ಕೋಟ್ ವಾಯುನೆಲೆ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿಯನ್ನ ಮಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ಭಾರತ ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.